ಇವತ್ತಿನ ಜನ ಏನಾಗೋಗಿದೆ ಅಂದ್ರೆ ಈ ಧಾರಾವಾಹಿಗಳನ್ನ ನೋಡಿ 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 ಜನ ಎಲ್ಲ ಬೇರೆ ಬೇರೆ ತರ ಯೋಚನೆಗಳು ಶುರು ಆಗ್ಬಿಟ್ಟವೆ. ಹಿಂಗೆ ಒಬ್ಳು ಧಾರಾವಾಹಿ ನೋಡಿ ನೋಡಿ ಗಂಡನ್ ಬಿಟ್ಟು ಎತ್ತಗೂ ಹೋಯ್ತಿರ್ನಿಲ್ಲ. ಯಾವ ಲವ್ ಇಲ್ಲ ಏನೂ ಇಲ್ಲ, ಅನುಮಾನ ನಿನ್ನಂಗೆ ಯಾವಳ್ನಾರ ಕರ್ಕೊಂಡ್ ಪಿಕ್ಚರ್ ಕೊಂಡೈತಾನೆ ಅಂತ ಅವಳ ಕತೆ. ಆದ್ರೂ 15 ದಿನ ತವ್ರ ಮನೆಗೆ ಹೋಗ್ಬೇಕು, ಗಂಡನ್ ಒಬ್ಬನ್ನೇ ಬಿಟ್ಬಿಟ್ಟು ಹೋಗ್ ಭಯ ಇವಳಿಗೆ. ಯಾಕೆ ಹೇಳು, ನಿನ್ನಂಗೆ ಕರ್ಕುಚ್ಚ. ಆದ್ರೂ 15 ದಿನ ತವ್ರ ಮನೆಗೆ ಹೋಗ್ಬೇಕು, ಭಯ ಇವಳಿಗೆ. ಹಿರಿ ಮಗನ್ ಕರೆದ್ಲು, ಬಾಯ್ಲಿ ನನ್ ಮಗನೇ 15 ದಿನ ಈ ಸ್ಕೂಲ್ಗೆ ರಜಾ ಹಾಕು, ನಿಮ್ಮ ಅಪ್ಪ ಎತ್ತಗರಬೋದನ್ನ ನೋಡ್ಕೋ, ಆ ಕೆಳಗ್ಲಟ್ಟಿ ಇವ್ರ ಮನೆ ಚರ್ಕೆ ಏನಾರ ಓದ್ಗಿದ್ದನ್ ನೋಡ್ಕೋ, ಓದಾ ಅಂತ ಗೊತ್ತಾದ್ರೆ ಬಂದ್ ಹಂಗೆ ಕಿತ್ ಮಾಡ್ಬಿಡ್ತೀನಿ ಅಂದ್ಲು. ಮೀಸೆ ಹಾಕನ್ ಬಿಡಿ ಸುಮ್ನೆ. ತವ್ರ ಮನೆಗೆ ಓದ್ ಅರ್ಧ ಗಂಟೆಗೆ ಗಂಡನ್ ಫೋನ್ ಮಾಡಿದ್ಲು, ರೀ ಎಲ್ಲಿದ್ದೀರಿ ಅಂದ್ಲು. ಮನೇಲಿವ್ನಿ ಅಂದ. ಏನ್ ಮಾಡ್ತಾ ಇದ್ರಿ ಅಂದ್ಲು. ಟಿವಿ ನೋಡ್ತಾವನಿ ಅಂದ. ಏನ್ ಗ್ಯಾರಂಟಿ ಅಂದ್ಲು. ಏನ್ ಗ್ಯಾರಂಟಿ ಕೊಡೋಣ ಅಂದ. ನಮ್ಮನೆ ಮಿಕ್ಸಿ ಸೌಂಡ್ ಮಾಡಿ ಅಂದ್ಲು. ಕರೆಂಟ್ಗೆ ಆಗ್ತಾ ಅರ್ಧ ಗಂಟೆ ಬಿಟ್ಕೊಂಡು ತಿರುಗಿ ಫೋನ್ ಮಾಡಿದ್ಲು. ಎಲ್ಲಿದ್ದೀರಿ ಅಂದ್ಲು. ಮನೇಲಿವ್ನಿ ಅಂದ. ಏನ್ ಮಾಡ್ತಾ ಇದ್ರಿ ಅಂದ್ಲು. ಪೇಪರ್ ಓದ್ತಾವನಿ ಅಂದ. ಏನ್ ಗ್ಯಾರಂಟಿ ಅಂದ್ಲು. ಏನ್ ಗ್ಯಾರಂಟಿ ಕೊಡೋಣ ಅಂದ. ಇನ್ನೊಂದ್ಸಾರಿ ಮಿಕ್ಸಿ ಸೌಂಡ್ ಮಾಡು ಅಂದ್ಲು. ಕರೆಂಟ್ಗೆ ಆಗ್ತಾ 15 ದಿನಗಂಡ್ಲು ಇದೇ ಕೆಲಸ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಮಿಕ್ಸಿ ಸೌಂಡ್ ಮಾಡಿ. ಎಲ್ಲಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ಮಿಕ್ಸಿ ಸೌಂಡ್ ಮಾಡಿ. 15 ದಿನ ಆಯ್ತು. ತವ್ರ ಮನೆಯಿಂದ ಗಂಡನ ಮನೆಗೆ ಬಂದ್ಲು. ಗಂಡ ಮನೇಲಿ ಇಲ್ಲ. ಮಗ ಮಾತ್ರ ಜಗಲಿ ಮೇಲೆ ಕಾಲಲ್ಲಿ ಆಡಿಸ್ತಾ ಕೂತವನೆ. ಎಲ್ಲ ನಿಮ್ಮ ಅಪ್ಪ ಅಂದ್ಲು. ಗೊತ್ತಿಲ್ಲ ಕಣ್ ಮಮ್ಮಿ, 15 ದಿನ ಆಯ್ತು ಮಿಕ್ಸಿ ತಗೊಂಡು ಹೋದ, ವಾಪಸ್ ಬಂದಿಲ್ಲ ಅಂದ. ಇವಳು ಅನ್ಕೊಂಡು ಅವಳೆ ನಮ್ಮಟ್ಟಿಲಿ ಆಡಿಸ್ತಾವನಿ ಅಂತ. ಅವನ್ ಯಾರನ್ನ ಮೇಲೆ ಆಡಿಸ್ತಾ ಕೂತಿದ್ದಾನೋ. ಕರೆಂಟ್ ಎಲ್ಲೆಲ್ಲಿ ಸಿಗ್ತದೋ ಅಲ್ಲೆಲ್ಲ ಪ್ಲಗ್ ಹಾಕೊಂಡು ನಿಂತಾವ. ಅವನು ಮಿಕ್ಸಿನೇ ಹೊತ್ಕೊಂಡಾಗವನೆ. ಅದಕ್ಕೆ ನಗುವಿನಿಂದ ಆರೋಗ್ಯ ಸುಸ್ಥಿರವಾಗುತ್ತದೆ. ನಗಬೇಕು, ನಗುದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಎಲ್ಲ ಏನ್ ಬರ್ರಾಗಿ ಇಟ್ಟುಂಡವ್ರು ಕೂತ್ಕೋತಾರಲ್ಲ ಅಂತ ಕೂತ್ಕೋಬಾರ್ದು. ನಗುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಯಾಕೆಂದ್ರೆ ನಗು ಅಂತಕ್ಕಂಥದ್ದು ಔಷಧಿ ಇದ್ದಾಗೆ. ಹಂಗಂದ್ಬಿಟ್ಟು ಪುಡ್ಸಮಣ್ ಬಂದವನೇ ನಗು ನಗು ಅಂತ ಹೇಳ್ತಾವನಿ ಅಂದ್ಬಿಟ್ಟು ರಾತ್ರಿ 12 ಗಂಟೆಲಿ ಒಬ್ಬೊಬ್ಬರೇ ಕೂತ್ಕೊಂಡು ನಗ್ಗಿಗಿದ್ ಬಿಟ್ಟಿದೆ. ಆಮೇಲೆ ಸಂದರ್ಭಕ್ಕನುಗುಣವಾಗಿ ನಗಬೇಕು, ಪ್ರೀತಿಯಿಂದ ನಗಬೇಕು, ಸಂತೋಷವಾಗಿ ನಗಬೇಕು. ನೋಡಿ ಇವತ್ತು ಅತ್ತೆ ಸೊಸೆಯರು ಹೆಂಗೆ ಎಷ್ಟೊಂದು ಅನ್ಯೋನ್ಯಗವ್ರೆ ಅಂದ್ರೆ, ಅವ್ವ ಮನೆ ದಿನ ಒಂಟಿ ಕೊಪ್ಪಲಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ. ರಾತ್ರಿ ಹೊತ್ತು ಮಳೆ ಬಂದ್ಬಿಡ್ತು, ಚೇರೆಲ್ಲ ತ್ಯಾವಾಗಿದ್ದು. ಒಂದಜ್ಜಿ 80 ವರ್ಷದ ಮುದುಕಿ ರೇಷ್ಮೆ ಸೀರೆ ಉಟ್ಕೊಂಬಂದ್ಲು. ನನ್ನ ಕಥೆ ಕೇಳೋಕೆ. ಪಕ್ಕದಲ್ಲಿ ಇಂಥ ಸುಂದರವಾಗಿರೋ ಹುಡುಗಿ ಒಂದು ಚುಡಿದಾರ ಹಾಕ ಬಂದ್ಲು. ಅವಮ್ಮ ಕೂತ್ಕೊತಾ ಇದ್ಲು ಕುರ್ಚಿ ಮೇಲೆ. ಈ ಹುಡುಗಿ ಕೂರಿಸ್ಲಿಲ್ಲ. ಆ ಕುರ್ಚಿಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಅವಮ್ಮನ್ ಕೂರ್ಸಿದ್ಲು. ನಾನಂದಿ, ಅವ್ವ ಯಾರು ನಿನ್ ಮಗಳಾಗ್ಬೇಕವ ಅಂದಿ. ಇಲ್ಲ ಕಂಪುಡ್ಸಮ್ಮಣ್ಣ, ನಾನು ಸೊಸೆ ಅಂದ್ಲು. ಅಬ್ಬಾ ಎಲ್ಲಿಲ್ಲದ ಆನಂದ ಆಗೋಯ್ತು. ಇಂಥ ಕಲಿಯುಗದಲ್ಲಿ ಈ ಸೊಸೆ ಅತ್ತೆ ಮೇಲೆ ಇಂಥ ಪ್ರೀತಿ ತೋರಿಸ್ತಾವಳಲ್ಲ. ನಿನ್ ಸೀರೆ ಕೊಳೆ ಆಯ್ತದೆ ಅಂತ ಕುರ್ಚಿಯನ್ನು ಒರೆಸ್ಬಿಟ್ಟು ಕುಂಡ್ರಸವಳಲ್ಲವ, ನೀನೆಂತ ಪುಣ್ಯವಂತಿಯವ ನೀನು ಅಂದೆ. ಅದಕ್ಕೆ ಅವಮ್ಮ ಅಂದ್ಲು, ಪುಡ್ಸಮ್ಮಣ್ಣ ಮಾನವ ಕತೆ ಮಾಡ್ಬಿಟ್ಟು ದುಡ್ಡು ಇಸ್ಕ ಹೋಗು ಅಂತ ಅಂದ್ಲು. ಯಾಕವ್ವ ಅಂದೆ. ಅವಳೇ ನನ್ನ ಮೇಲೆ ಪ್ರೀತಿ ಗೊರ್ಸಿದಳ ಕುರ್ಚಿಯ, ಇನ್ಯಾತ್ಕವ ಅಂದೆ. ಅಯ್ಯೋ ಮರ್ತ್ಕಂದ ಅವಳು ಸೀರೆ ಉಟ್ಕೊಂಡ್ ಬಂದ್ಬಿಟ್ಟಿನ ಕಣಪ್ಪ, ಅದಕ್ಕೆ ಕೊಳೆ ಆಯ್ತು ಅಂತ ಒರೆಸ್ಬಿಟ್ಕೊಂಡ್ರೆ ಅಂದ. ಇಂಥ ಸೊಸೆ ಹತ್ತಿರ ಜಗಳ ಏನ್ ಮಾಡೋಕ್ಕಾಗದಪ್ಪ. ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದೆ ಜಗತ್ತಿಲ್ಲ, ಜಗತ್ತಿಲ್ಲದೆ ಪ್ರೀತಿ ಇಲ್ಲ ಎಂಬುದಾಗಿ ಹೇಳ್ತಾ ಆ ಭಗವನ್ ನಾಮಸ್ಮರಣೆಯನ್ನು ಮಾಡೋಣ.